ಆಫ್ರಿಕಾದಿಂದ ಅಡ್ಕೊಂಡು ಬರ್ತೀವಿ. ಬಾಬು ಏನಾಯ್ತು? ಬಾಬು ಏನಾಯ್ತು? ನಮ್ದು ಆಫ್ರಿಕಾದಿಂದ ಏನ್ ಆಗಪ್ಪ ತಂದೈತಿ? ಎಂತ ಹಾವದು? ಅದಕ್ಕೆ ಬಹಳ ಸಿಟ್ಟು ಬಂದೈತಿ. ಎಂತ ಹಾವದದು? ಇದು ಆಫ್ರಿಕಾದ ಹಾವು. ಇದು ಏನ್ ಮಾಡ್ತದ ಅದು ಬಾಬು? ಇದು ಏನ್ ಮಾಡ್ತದ ಅಂತ ಕೇಳಿದ್ರೆ ಏನ್ ಮಾಡಂಗಿಲ್ಲ ಅಂತ ಕೇಳು. ಹೌದಾ? ಎಂತ ಹಾವದು? ಒಂದ್ಸಲ ತೋರಿಸಿ ನೋಡೋಣ. Sir, here, sir. ನಾವು ಈಗ ಅಮೆರಿಕದಿಂದ ಬಂದ್ವಿ. ಅಮೆರಿಕದಿಂದ ಬಂದ್ರೆ? ಹೌದು. ಇಲ್ಲಿ ಯಾಕೆ ಬಂದ್ರಿ? ಎದಕ್ಕೆ ಹೋಗಿದ್ರಿ ಅಂತ ಕೇಳಿದ್ರು. ಯಾಕೆ ಹೋಗಿದ್ರಿ? ಎದಕ್ಕೆ ಹೋಗಿದ್ವಿ ಅಂದ್ರೆ ಬಂದವ್ರೆ. ಹೌದು. ಎರಡನೇ ಬಾರಿ. ಹೌದು. ಪ್ರೆಸಿಡೆಂಟ್ ಅವರು ಆಸೆ ಇತ್ತು. ಹೌದು. ಅದಕ್ಕೆ ಹೋಗಿದ್ದೀವಿ. ಪ್ರೆಸಿಡೆಂಟ್ ಅವರು ಆಸೆ ಇತ್ತು, ನೀವ್ಯಾಕೆ ಅಮೆರಿಕಕ್ಕೆ ಹೋಗ್ಬೇಕ? ನಮ್ಮನ್ನ ಕರೆಸಿದ ಏನಕ್ಕ? ಆಶೀರ್ವಾದ ತಗೊಲಿಕ್ಕ. ನೀವು ಪ್ರೆಸಿಡೆಂಟ್ ಮಾಡಿದ್ರಿ? ಹೌದು. ಹೆಂಗದು? ನಮ್ಮ ನಾಗಪ್ಪ ಆಶೀರ್ವಾದ ಮಾಡಿದ. ಹೌದು. ಹೇಳಿದ ರಾಮು ಅಲ್ಲ, ನಾಗಪ್ಪ ಆಶೀರ್ವಾದ ಮಾಡಿದ. ಹೇಳ ನಮ್ಮ ರಾಮನ್ ತರ ನೀ ದುಷ್ಟಪೂರ್ತಿ ಜಿಗ್ಗಾಡ್ಕೊತ ಇರು, ನೀ ಪ್ರೆಸಿಡೆಂಟ್ ಆಗ್ತಿರತ್ತ. ಹೌದು. ಹಾಗಾದ್ರೆ ಅವ್ನು ದಿನ ಮಂಗ್ಯಾನಕ್ಕೆ ಜಿಗ್ಗಾಡ್ಕೊತ ಇರ್ತಾನ. ಹೌದು. ಪ್ರೆಸಿಡೆಂಟ್ ಆಗತ್ತಿದ್ದಲ್ಲ ಒಂದು ದಿವಸ ಬಾಸ್ಕೆಟ್ ಬಾಲ್ ಆಗ ಚಲೋ ಜಿಗದಾಡ್ಸುದು, ಮಂಗ್ಯಾನಕ್ಕೆ ಆಟ ಆಡ್ಸುದು ಇದು ನೋಡಿದೆ. ನಾಗಪ್ಪನಾಗ ಸಂಶಯ ಪಡಬೇಡ. ನಾಗಪ್ಪ ಅನ್ನೋದು ಆಫ್ರಿಕಾದ ಅನ್ಕೊಂಡ ಐತಿ. ತೋರಿಸುದು ಬೇಡಪ್ಪ. ನಾಗಪ್ಪಂದು ಏನೇನು ಕೆಪಾಸಿಟಿ ಐತೆ ಅದು ನಮ್ಗೆ ಸ್ವಲ್ಪ ಮೊದಲು ಹೇಳ್ಬೇಕು. ಕೆಪಾಸಿಟಿ ಬಗ್ಗೆ ಏನಂತ ಕೇಳುವ, ಏನಿಲ್ಲ ಅಂತ ಕೇಳು. ಹೌದು. ಏನಿಲ್ಲ ಆಗಲ್ಲ. ಏನ್ ಅಂತ ಸ್ಪೆಷಾಲಿಟಿ ಏನೇನು ತೋರಿಸಿ ನೋಡುದು? ಇನ್ನೇ ಬಿಸಿಲು ಹೋದಾಗ ಅಮೆರಿಕದಿಂದ ಬಿಸಿಲು ಹೋಗಿ ಅಲ್ಲಿ ಒಂದು ಹನ್ನೊಂದು ಮುದುಕ ಸಾಯೋದಲ್ಲ ರಸ್ತೆ ಮೇಲೆ ನನಗೆ ಬರೋದಾಗಿತ್ತು. ಅಂತದ್ರಲ್ಲಿ ಈ ನಾಗಪ್ಪನ ಆಶೀರ್ವಾದದಿಂದ ಹಗ್ಗದ ಮೇಲೆ ನೋಡೋಣ. ಏನು ನಾಗಪ್ಪನ ಆಶೀರ್ವಾದದಿಂದ ಹಗ್ಗದಲ್ಲಿ ಸಮಸ್ಯೆ ಕೊಡಬೇಡಿ. ಅಂತ ಹಣ್ಣು ಮುದುಕ ಹನ್ನೊಂದು ಮುದುಕ ಹಾಗಾದ್ರೆ ಒಂದು ದೋಷ
ಅದಕ್ಕೆ ಈಗ ಹೆಂಗ್ ಇರ್ತದೆ ಹನ್ನೆರಡು ಮುದುಕ ಅಲ್ಲಿ ತೊಂಬತ್ತು ಕಟ್ಟೆ ತೊಂಬತ್ತು ಕಟ್ಟೆ ಆ ಮುದುಕನ ಕರ್ಕೊಂಡು ಬಂದು ಹಬ್ಬದ ಮೇಲೆ ನಡೆಸಿರಿ ജോബിതിലുള്ള നടക്കാൻ പോകുന്നത് ಗಟ್ಟಿ ಎಲ್ಲರೂ ಹಗ್ಗ ಆಯ್ತು ಅಂದ್ರೆ ಮುದುಕ ಬಿದ್ದು ಅಂದ್ರೆ ಸತ್ತು ಹೋಗ್ತಾನ ನೋಡೇ ಬರೋಣ ಹೆಂಗ್ ನಡೀತದೆ ಏ ಗುಡ್ಡ ಅಂತ നീ എങ്ങനെ ಆ ಮಗನ ಕರ್ಕೊಂಡು ಬಾ ಕರ್ಕೊಂಡು ಬಂದು ಹಗ್ಗದ ಮೇಲೆ ನಡೆಸು ನಂಬಿದ್ರು ನೀವು ನಾನು ಮುದುಕನ ಹಗ್ಗದ ಮೇಲೆ ಅದನ್ನೇ ಹೇಳಿದ್ರು ನಾವು ನಮಗೆ ನಂಬಿಕೆ ಬರ್ತ ನಮ್ಮಿದ್ರೆ ಅಷ್ಟೇ ಅಲ್ಲ ಬುದ್ಧ ಹೌದು ಯಾರು ₹1 ಕೊಡ್ತಾರೆ ₹1 ಒಂದು ಚಾವರ ಅಲ್ಲ ₹2 ಕೊಡ್ತಾರೆ ₹2 ಒಂದು ಚಾಕ್ಲೇಟ್ ಬರಲ್ಲ ಹೋಗ್ಲಿ 5, 10, 100, 1000, 10,000 ಎಷ್ಟು ಕೊಡ್ತಾರೆ ಅವ್ರ ಕಡೆ ಹೋಗಿ ರೊಕ್ಕ ತಗೊಂಡು ಇಲ್ಲ ಮೊದಲ ಹವಾ ತೋರ್ಸಲ್ದ ತಡಿಯಪ್ಪ ಹಾಗಾದ್ರೆ ಹಿಂದಿನ ನನ್ನ ಕಿಶನ್ ರೊಕ್ಕ ತೆಗಿರೋಣ ನಾನು ಇವತ್ತು ಆಯ್ತ ಮುಂದಿನ ಕಿಶನ್ ರೊಕ್ಕ ತೆಗೆದು ಭಕ್ತಿ ಇದ್ದಷ್ಟು ದಾನ ಮಾಡಲಿಲ್ಲ ಅಂದ್ರ ರಾತ್ರಿ ಕೆಲಸ ಹೋಗಿ ನಾಗಪ್ಪ ಬಂದು ನೀವು ಸಂಕಟ ಕೊಡ್ತಾನ ಹಾಗಾದ್ರೆ ನನ್ನ ಮುಂದೆ ಕಿಶನ ಎಲ್ಲಿ ಬಿಡಪ್ಪ ಚಲೋ ಹೆಂಗಂದ್ರೆ ನೀವು ಹೋಗ್ರಿ ಎಷ್ಟು ನಿನ್ ಕಡೆ ಹೇಳಿ ಗುರು ಹಾ ವರ್ಷದಿಂದ ರೊಕ್ಕ ಹೇಗೆ ಕೊಡ್ತಾರೆ ಕೊಡ್ತಾರ ಯಾಕೆ ಕೊಡ್ತಾರ ಅಂದ್ರ ಬಹಳ ಜನರಿಗೆ ನಮ್ಮ ನಾಗಪ್ಪ ನಾಗ ಈಗ ನಂಬಿಕೆ ಬಂದಿದೆ ಹೋಗಿ ನೋಡೋಣ ಯಾರು ಭಕ್ತಿ ಅದ ಯಾರು ಭಯ ಅದ ನಾಗಪ್ಪನ ಪ್ರೀತಿ ಅದ ಅವ್ರ ರೊಕ್ಕ ಕೊಡ್ತಾರ ಯಾರು ಕೊಡಂಗಿಲ್ಲ ಅವ್ರ ಮನೆಗೆ ಇವತ್ತು ರಾತ್ರಿ ನಾಗಪ್ಪ ಬರ್ತಾರ ಇದು ಹಾಗೆ ಒಳಗಂಡಿ ಅಲ್ಲರು ಯಾರು ಒಳತಂಗಿಲ್ಲ ಅವ್ರ ಮನೆಗೆ ಇವತ್ತು ನಾಗಪ್ಪ ಬರ್ತಾರ ಹಂಗ